ಗೋಪಾಲ್ ಕೃಷ್ಣ ಬೇಲ್ ಮೀಟಿಂಗ್ ಮಾಡ್ತಂತ ಅಂತ ಹೇಳ್ತಾರಲ್ಲ. ಇಡಿಯಾರ್ದಲ್ಲ ಇದು ಸರ್. ತಮ್ಮ ಹತ್ರ 26 ಕೋಟಿ ತಮ್ಮ ಅಕೌಂಟ್ ಅಲ್ಲಿ ಇದೆ. ಕೇಳುವಾಗ 26 ಕೋಟಿ ಅಕೌಂಟ್ ಅಲ್ಲಿ ಇದೆ. ಈ ವರ್ಕ್ ಈ ವರ್ಕ್ 26 ಕೋಟಿ ಅಲ್ಲಿ ಇದೆ. ರಿಲೀಸ್ ಮಾಡಿ ಮಾತಾಡ್ದು ಹೇಳ್ತಾರಲ್ಲ, ಅಮೌಂಟ್ ರಿಲೀಸ್ ಮಾಡಿ ಸಾಕು. ಅವ್ರು ಮಾತಾಡ್ತಾರೆ ಮೀಟಿಂಗ್ ಕರೆದು, ಯಾಕೆ ಅದನ್ನ ರಿಲೀಸ್ ಮಾಡಿದ್ರೆ ಸಾಕು. ಟಿಡಿಆರ್ ಅವಶ್ಯಕತೆ ಇಲ್ಲ. ನೀವು ಅದು ಉತ್ತರ ಕೊಡಬೇಕು. 87 ಕೋಟಿ ಕೊಟ್ಬಿಟ್ಟು 87 ಕೋಟಿ ಕೊಟ್ಬಿಟ್ಟು 26 ಕೋಟಿ ಟಿಡಿಆರ್ ಕೊಡೋದು ಯಾರು ಹೋಗ್ತಾರೆ? ಆಯ್ತು, ಈಗ ಯಾಕೆ ಮಾತಾಡಿದ್ರು ನೀವು? ಮಾನ್ಯ ಅಧ್ಯಕ್ಷರೇ, 126ನೇ ಪ್ರಶ್ನೆಯನ್ನು ಮಾನ್ಯ ಹೋಮ್ ಮಿನಿಸ್ಟರ್ ಅವರಲ್ಲಿ ಕೇಳ್ಕೊಳ್ತೀನಿ. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕ್ಷೇತ್ರದ ಸಿಗಂದೂರು ಕ್ಷೇತ್ರ ಅದು ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಸಾವಿರಾರು ಜನಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಬರೋದ್ರಿಂದ ಭಾಳ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಮಾನ್ಯ ಮಂತ್ರಿಗಳಿಗೂ ಗೊತ್ತಿದೆ. ಅದಕ್ಕೋಸ್ಕರ ಒಂದು ಪೊಲೀಸ್ ಸ್ಟೇಷನ್ ಬೇಕು ಅಂತ ನಾನು ಕೇಳಿದ್ದೆ ಅಧ್ಯಕ್ಷರೇ. ಆದರೆ ಅದರಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ, ರಾಷ್ಟ್ರೀಯ ಪೊಲೀಸು ಆಯೋಗದ ಪ್ರಕಾರ, ಮಾನದಂಡದ ಪ್ರಕಾರ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಅಧಿಕಾರಿಗಳು ಕೊಟ್ಟಿದ್ದಾರೆ. ಸಾಹೇಬ್ರ ಹತ್ರ ಈಗಾಗಲೇ ಒಂದು ಚರ್ಚೆ ಮಾಡಿದ್ದೀನಿ ನಾನು. ಆದರೆ ಅಲ್ಲಿ ಸಿಗಂದೂರು ಸೇತುವೆ ಆಗಿಬಿಟ್ಟಿದೆ. ಇವಾಗ ತುಂಬ ಜನ ಭಕ್ತಾದಿಗಳು ಬರೋದ್ರಿಂದ ಸಮಸ್ಯೆ ಭಾಳಷ್ಟು ಹೆಚ್ಚಾಗಿದೆ ಸಾಹೇಬ್ರೆ. ಆದರೆ ಏನಾಗಿದೆ, ನಮಗೆ ಅಲ್ಲಿಂದ ಕಾರ್ಗಲ್ಲಿಂದ ಸ್ಟೇಷನ್ ಇರೋದು 80 ಕಿಲೋಮೀಟ್ರ್ ವ್ಯಾಪ್ತಿ ಬರುತ್ತೆ. 80 ಕಿಲೋಮೀಟ್ರ್ ವ್ಯಾಪ್ತಿಯಿಂದ ಬರಬೇಕಾದ್ರೆ ಏನಾದ್ರು ಗಲಾಟೆ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಯಾರು ಹೊಣೆಗಾರಿಕೆ ಆಗ್ತಾರೋ ಅನ್ನೋ ಪ್ರಶ್ನೆ ಇದೆ. ಸಾಹೇಬರು ಗಮನದಲ್ಲಿ ಬಂದಿದೆ, ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಅಧಿಕಾರಿಗಳು ಈ ಥರ ಉತ್ತರ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ. ಈ ಸಮಸ್ಯೆ ಇದೆ, ತಾವು ಗೊತ್ತಿದೆ ಸಿಗಂದೂರು ಕ್ಷೇತ್ರ ಯಾವ ಮಟ್ಟದಲ್ಲಿದೆ ತಮಗೆ ಗೊತ್ತಿದೆ. ಅದ್ರ ಮೇಲೆ ಒಳ್ಳೆಯ ಒಂದು ಸೇತುವೆ ಬೇರೆ ಆಗಿದೆ. ತುಂಬ ಜನ ಬರ್ತಾ ಇದ್ದಾರೆ. ಅಲ್ಲಿ ಸೆಲ್ಫಿ ತಗೊಳಕ್ಕೆ ಬರೋದು, ಇನ್ನೊಂದು ತಗೊಳಕ್ಕೆ ಬರೋದು. ಮೊನ್ನೆ ಒಬ್ಬ ಹಾರಕ್ಕೂ ಹೋಗಿದ್ದ ಸೇತುವೆಯಲ್ಲಿ, ಯಾರೋ ಉಳಿಸಿದ. ಈ ಥರ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ನಮಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಗತ್ಯ ಇದೆ. ಮುಳುಗಡೆ ಸಂತ್ರಸ್ತರು, ಶರಾವತಿ ನದಿ ಮುಳುಗಡೆ ಆಗಿ ಇಷ್ಟು ವರ್ಷಗಳ ಅಲ್ಲಿದ್ದಂಥವ್ರು ಇವತ್ತು ಅವ್ರಿಗೆ ಒಂದು ಸೇತುವೆ ಆಗಿದೆ, ಇವಾಗ ಒಂದು ಪೊಲೀಸ್ ಸ್ಟೇಷನ್ ಕೇಳುತ್ತಾ ಇದ್ದಾರೆ. ದಯವಿಟ್ಟು ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೋಪಾಲ್ ಕೃಷ್ಣ ಅವರು ನನ್ನ ಹತ್ರ ವೈಯಕ್ತಿಕವಾಗಿ ಕೂಡ ಮಾತನಾಡಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮಾನ್ಯ ಅಧ್ಯಕ್ಷರೇ, ಕರೂರು ಹೋಬಳಿಯಲ್ಲಿ ಶರಾವತಿ ಹಿನ್ನೀರು ಅದು ಮಾನ್ಯ ಗೋಪಾಲ್ ಕೃಷ್ಣ ಅವರು ಭಾಳ ಆಸಕ್ತಿಯನ್ನು ತಗೊಂಡು ಅಲ್ಲಿಗೆ ಒಂದು ಬ್ರಿಡ್ಜ್ ಮಾಡಿಸಿದ್ದಾರೆ. ಆ ಬ್ರಿಡ್ಜು ಮಾಡಿಸಿದ ಮೇಲೆ ಈ ಸಿಗಂದೂರು ದೇವಸ್ಥಾನ ಏನಿದೆ ಅದು ಭಾಳ ಪ್ರಖ್ಯಾತಿಯಾಗಿರ್ತಕ್ಕಂಥ ದೇವಸ್ಥಾನ. ಇತ್ತೀಚೆಗೆ ಆ ಚೌಡೇಶ್ವರಿ ತಾಯಿ ದರ್ಶನ ಮಾಡೋದಕ್ಕೆ ಭಾಳ ಜನ ಹೋಗ್ತಾರೆ. ಆ ಬ್ರಿಡ್ಜ್ ಆದಮೇಲಂತೂ ಸಾವಿರಾರು ಜನ ಹೋಗೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಅಲ್ಲಿ ಒಂದು ಔಟ್ಪೋಸ್ಟ್ ಇದೆ. ಆ ಔಟ್ಪೋಸ್ಟನ್ನು ಮೇಲ್ದರ್ಜೆಗೇರಿಸಿ ರೆಗ್ಯುಲರ್ ಸ್ಟೇಷನ್ ಮಾಡಿಕೊಡಿ ಅಂಥೇಳಿ ಅವರು ಹೇಳ್ತಿದ್ದಾರೆ. ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅಧಿಕಾರಿಗಳು ಕಾನೂನಿನ ಚೌಕಟ್ಟಲ್ಲೇ ಉತ್ತರ ಕೊಡಬೇಕು. ಈಗ ನ್ಯಾಷನಲ್ ಪೊಲೀಸು ಮಾನದಂಡಗಳೇನಿದ್ದಾವೆ, ಈಗ 75ರಿಂದ 150 ಕಿಲೋಮೀಟ್ರ್ ರೇಡಿಯಸ್ ಇರಬೇಕು, 300 ಅಪರಾಧಗಳಿರಬೇಕು, 50,000ದಿಂದ 60,000 ಪಾಪ್ಯುಲೇಷನ್ ಇರಬೇಕು ಅಂತೇಳಿ ಮಾನದಂಡಗಳನ್ನು ನಮ್ಮ ಅಧಿಕಾರಿಗಳು ಯಾರೂ ಮಾಡಿಲ್ಲ, ಕೇಂದ್ರದಲ್ಲೇ ಅವ್ರು ಮಾಡಿದ್ದಾರೆ. ಹಾಗಾಗಿ ಅವ್ರದ್ದೇನು ತಪ್ಪಿಲ್ಲ ಗೋಪಾಲ್ ಕೃಷ್ಣ ಅವರೇ. ಆದರೆ ನಾವು ತೀರ್ಮಾನ ತಗೊಳ್ಬೇಕಾದ್ರೆ ಆ ಮಾನದಂಡಗಳನ್ನು ನೋಡಿ ತಗೋಬೇಕಾಗ್ತದೆ. ಆದರೆ ಇತ್ತೀಚೆಗೆ ಏನು ಜಾಸ್ತಿ ಜನ ಬರ್ತಾ ಇದ್ದಾರೆ, ಸಾವಿರಾರು ಜನ ಭಕ್ತಾದಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ ಅಂಥೇಳಿ ಏನು ನಮಗೂ ಕೂಡ ರಿಪೋರ್ಟ್ ಇದೆ. ಅದನ್ನು ಪುನರ್ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು, ಯಾಕೆಂದರೆ ಈಗ ಬಡ್ಜೆಟ್ಟು ಬರ್ತಾ ಇದೆ, ಆ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡಿಕೊಂಡು ಇದನ್ನು ಯಾವ ರೀತಿ ಈ ರಾಷ್ಟ್ರೀಯ ಮಾನದಂಡ ಏನಿದೆ ಅದನ್ನು ಒಂದಿಷ್ಟು ಸಡಿಲ ಮಾಡಿ ಕೊಡೋದಕ್ಕಾಗುತ್ತೆ ಅದನ್ನು ನಾನು ಪ್ರಯತ್ನ ಮಾಡ್ತೀನಿ ಮಾನ್ಯ ಅಧ್ಯಕ್ಷ. ಧನ್ಯವಾದಗಳು ಸರ್. ಈಗ ಮಾನ್ಯ ಮುಖ್ಯಮಂತ್ರಿ ಪ್ರಶ್ನೆ ಹರೀಶ್ ಗೌಡ್ರು, ರಂಗನಾಥ್ ಕುಣಿಗಲ್, ಎಸ್ ರಂಗನಾಥ್. ಧನ್ಯವಾದಗಳು ಮುಖ್ಯಮಂತ್ರಿ ಸಭಾಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಗುರುತು ಸಂಖ್ಯೆ 1000 ಚುಕ್ಕಿ ಗುರುತಿನ ಸಂಖ್ಯೆ 1612 ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರ ಹತ್ರ ಕೇಳ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷ. ತಮ್ಮದು ಸರ್. ನಂಬರ್ 7 ರಂಗನಾಥ್. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೇಳ ಬಯಸ್ತೇನೆ.
ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಉತ್ತರ ಒದಗಿಸಿದ್ದಾರೆ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಾಲದ ಬಗ್ಗೆ ಭಾಳಷ್ಟು ಗಮನ ಕೊಟ್ಟು ಇವತ್ತು ರೈತರಿಗೆ ಏನಾದರೂ ಯಾವ್ದಾರ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತಂದರೆ ಸದನಕ್ಕೆ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೆ ಅವರ ಕಾಲದಲ್ಲಿ 8,000 ಕೋಟಿ ರೂಪಾಯಿನ ಸಾಲವನ್ನು ಮನ್ನಾ ಮಾಡಿರೋಂಥ ಇತಿಹಾಸ ಇದೆ. ಅದೇ ರೀತಿ ಎಲ್ಲ DCC ಬ್ಯಾಂಕ್ ಕೃಷಿ ಸಾಲಗಳನ್ನು ಮನ್ನಾ ಮಾಡೋಂಥ ಹಿನ್ನೆಲೆಯಲ್ಲಿ 3 ಲಕ್ಷ ಇದ್ದಂಥ ಬಡ್ಡಿ ರಹಿತ ಸಾಲನ 5 ಲಕ್ಷ ಮಾಡಿಕೊಟ್ಟಿರೋಂಥ ಇತಿಹಾಸ ಇದೆ. ಅದೇ ರೀತಿ 3% ಇಂಟ್ರೆಸ್ಟಲ್ಲಿ 10 ಲಕ್ಷ ಇದ್ದದನ್ನು 15 ಲಕ್ಷಕ್ಕೆ ಏರಿರೋಂಥ ಇತಿಹಾಸ ಇದೆ. ಆದರೆ ಇಲ್ಲಿ ಈಗಿನ ಸಂದರ್ಭ ಏನಾಗಿದೆ ಅಂತ ಅಂದರೆ DCC ಬ್ಯಾಂಕ್ ಇದು ಎಲೆಕ್ಷನ್ ಮೂಲಕ ಆಗೋವಂಥದ್ದು ಸಹಕಾರ ಚುನಾವಣೆ. ಅದರಲ್ಲಿ ಡೈರೆಕ್ಟ್ರುಗಳು ಗೆಲ್ತಾರೆ ಒಂದೊಂದು ತಾಲೂಕಿಂದ. ನಮ್ಮಲ್ಲಿ 11 ತಾಲೂಕಿದೆ ಮಾನ್ಯ ಸಭಾಧ್ಯಕ್ಷರೇ. ಆ ಡೈರೆಕ್ಟ್ರುಗಳು 10 ವರ್ಷದಿಂದ 10 ಸಲ ಚುನಾವಣೆಗಳನ್ನ ಮಾಡಿ ಅವರೇ ಬರ್ತಾ ಇದ್ದಾರೆ. ಹೊಸಬ್ರನ್ನ ಯಾವುದೇ ರೀತಿಯಲ್ಲೂ ಸಹಕಾರ ಸಂಘದಲ್ಲಿ ಕೃಷಿ ರೈತರನ್ನ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ. ಹೊಸ ಕಾನೂನಲ್ಲಿ 25% ಅಷ್ಟು ಹೊಸಬ್ರನ್ನ ನಾಮಿನೇಷನ್ ಸದಸ್ಯರಾಗಲಿಕ್ಕೆ ಅವಕಾಶ ಇದೆ. ಅದನ್ನು ಫಾಲೋ ಮಾಡೋದಿಲ್ಲ. ಅದ್ರ ಜೊತೆ ಇವತ್ತು ನಮ್ಮ ಕುಣಿಗಲ್ ತಾಲೂಕು ಮಾನ್ಯ ಸಭಾಧ್ಯಕ್ಷರೇ 20 ಜನ ರೈತರಿಗೆ ಮಾತ್ರ ಅಲ್ಪಾವಧಿ ಸಾಲ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ನನ್ನ ತಾಲೂಕಲ್ಲಿ 4 ಲಕ್ಷ ಪಾಣಿ ಇದೆ. ಸುಮಾರು 1 ಲಕ್ಷ ಜನ ರೈತರಿದ್ದಾರೆ. ಕೇವಲ ಅಲ್ಪಾವಧಿಯಲ್ಲಿ 20 ಜನಕ್ಕೆ ಮಾತ್ರ ಸಾಲ ಕೊಟ್ಟರೆ ಯಾವ ಕಾರಣಕ್ಕೋಸ್ಕರ ಈ DCC ಬ್ಯಾಂಕು ಮತ್ತು ಇನ್ನಿತರದ್ದು ಬೇಕು? ಇವತ್ತು ನಬಾರ್ಡಿಂದ ಸಾಲ ಬರುತ್ತೆ ಅಂತಂತಾರೆ. ಅದನ್ನು ತಾನೇ ಟ್ಯಾಕ್ಸ್ ಪೇಯ್ಡ್ ಮನಿ ಅಲ್ವೇ? ಅದು ಭಾರತ ಸರ್ಕಾರದಾಗಲಿ ನಬಾರ್ಡಿಂದ ಆಗಲಿ ಇದು ನಾನು ಕೇಳ್ತಿರೋದು ಮಾನ್ಯ ಸಭಾಧ್ಯಕ್ಷರು ರೈತರ ರಕ್ಷಣೆಗೆ ಬರಬೇಕಾಗಿದೆ. ಇದು ಎಲ್ಲಿವರೆಗೂ ಇವತ್ತು ಬಹಳಷ್ಟು ಜನ ಎಲ್ಲ ಸದಸ್ಯರಿಗೂ ಆಗಂತ ನೋವು ಮಾನ್ಯ ಸಭಾಧ್ಯಕ್ಷರೇ, ಎಲ್ಲಿವರೆಗೂ ನಾವು ಇಂಟರ್ವ್ಯೂನ್ ಆಗೋದಿಲ್ವೋ ಅಲ್ಲಿವರೆಗೂ ರೈತರಿಗೆ ಒಂದು ರೀತಿಯ ಅವರ ಹಣವನ್ನ ರಾಜಕೀಯ ಲಾಭಕ್ಕೋಸ್ಕರ ಕಪಿಮುಷ್ಟಿಲಿ ಇಟ್ಕೊಂಡಿರೋಂಥ ಈ ಸಂಘಗಳನ್ನ ಬದಲಾವಣೆ ತರಲಿಲ್ಲ ಅಂದ್ರೆ, ಇದು ರೈತರಿಗೆ ಆಗಂತ ಅನ್ಯಾಯನ ಸರಿಪಡಿಸಲಿಲ್ಲ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಏನು ಇವತ್ತು ಬಡವರ ಬಗ್ಗೆ ಇರೋಂಥ ಸರ್ಕಾರನ ಕೆಟ್ಟ ಹೆಸರು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ನಿಮ್ಮನ್ನ ಬಳಸ್ಕೊತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ಮಾನ್ಯ ಮುಖ್ಯಮಂತ್ರಿಗಳು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.